ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. 1 ಕಪ್ ಆಗುವಷ್ಟು ಅಕ್ಕಿಯನ್ನು ಬಳಸ್ಕೊಂಡು ಯಾವ ಥರ ಮಂಡಕ್ಕಿಯನ್ನು ಮನೆಯಲ್ಲೇ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಇದನ್ನು ಮಾಡಬೇಕಾದ್ರೆ ಕೆಲವೊಂದು ಸೀಕ್ರೆಟ್ಸನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಅವೆಲ್ಲವನ್ನು ನೋಡ್ಕೊಂಡು ಬರೋಣ. ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಫ್ರೆಶ್ ಆಗಿ ಮಂಡಕ್ಕಿಯನ್ನು ಮನೆಯಲ್ಲೇ ಹುರ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಂಡಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನೋಡಿ ನಾರ್ಮಲ್ ಆಗಿರುವಂತಹ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಊಟಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ರಾ ರೈಸ್, ಅದನ್ನೇ ತಗೊಂಡ್ರೆ ಸಾಕಾಗುತ್ತೆ. 1 ಕಪ್ ಆಗುವಷ್ಟು ಇದೆ. ಇದನ್ನು ಇನ್ನೀಗ ನೀರು ಹಾಕಿ ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ಆದ ನಂತರ ನಾನಿಲ್ಲಿಗೆ ತೋರಿಸ್ತಾ ಇದ್ದೀನಿ. ಯಾವ ಕಪ್ ಅಳತೆಯಿಂದ ನಾವು ಅಕ್ಕಿಯನ್ನು ತಗೊಂಡಿದ್ದೀವಲ್ಲ ಅದೇ ಕಪ್ ಅಳತೆಯಿಂದ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. 1.5 ಕಪ್ಪಿಗಿಂತ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಇದಕ್ಕೆ. ಈಗ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ತೀರಾ ಜಾಸ್ತಿ ಆಗಿ ಹೋಗುತ್ತೆ, ಅದಕ್ಕಾಗಿ 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸೀಟಿ ಬರುವಷ್ಟು ನಾವಿದನ್ನು ಬೇಯಿಸಬೇಕಾಗತ್ತೆ. ಕುಕ್ಕರಲ್ಲೇ ಬೇಯಿಸಬೇಕು. ಅನ್ನ ಚೆನ್ನಾಗಿ ಉದುರಾಗಿ ಬರಬೇಕು. ಈಗ ನೋಡ್ಬೋದು ಚೆನ್ನಾಗಿ ಬೆಂದ ನಂತರ ನಾನೀಗ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬೇಯಬೇಕು. ಇನ್ನೀಗ ನೀರು ಕೂಡ ಹಾಗೆಯೇ 1.5 ಕಪ್ಪಿಗಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಅನ್ನವನ್ನು ಈ ಥರ ನೋಡಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು ಸೌಟಿನ ಸಹಾಯದಿಂದ. ಹೀಗೆ ಮಾಡಿ ಆದ ನಂತರ ನಾವಿದನ್ನು ಒಣಗೋದಕ್ಕೆ ಇಡಬೇಕಾಗತ್ತೆ. ನಾನಿಲ್ಲಿ ಒಣಗಿಸೋದಕ್ಕೆ ಹಾಳೆ ತಟ್ಟೆಗಳನ್ನು ತಗೊಂಡಿದ್ದೀನಿ. ನೀವು ಈ ಥರ ಸ್ಟೀಲ್ ಬಟ್ಲಲ್ಲಾದರೂ ತಗೊಳ್ಬೋದು. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಉದುರಾಗಿದೆ ಅನ್ನ. ಇಷ್ಟೇ ಆದರೆ ಸಾಕಾಗುತ್ತೆ. ಬಿಡಿ ಬಿಡಿ ಆಗಿರುವಂತಹ ಅನ್ನವನ್ನು ನಾವಿನ್ನೀಗ ಹಾಳೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಹಾಳೆ ತಟ್ಟೆಯನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಈ ಅನ್ನವನ್ನು ಹರಡಿಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸಬೇಕಾಗತ್ತೆ. 1 ರಿಂದ 2 ಬಿಸಿಲಲ್ಲಿ ಒಣಗಿದರೆ ಸಾಕಾಗುತ್ತೆ. ಅಥವಾ ತೀರಾ ಕಡಿಮೆ ಬಿಸಿಲು ಅಂತ ಆದರೆ ನೀವು ಇದನ್ನು ಮನೆ ಒಳಗಡೆ ಕೂಡ ಒಣಗಿಸ್ಬೋದು ಫ್ಯಾನ್ನ ಅಡಿಯಲ್ಲಿ. ಈಗ ತೆಳ್ಳಗೆ ಹರಡ್ಕೊಂಡಿದ್ದೀನಿ. ಬಿಸಿಲಿರುವಲ್ಲಿ ನಾವಿನ್ನೀಗ ಕೊಂಡೋಗಿ ಇಡೋಣ. ಇದನ್ನು 2 ಹಾಳೆಯಲ್ಲಾಗಿ ನಾನೀಗ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಮಂಡಕ್ಕಿ ಅಂತೂ ತುಂಬ ಚೆನ್ನಾಗಿ ಅರಳಿಕೊಂಡು ಕೂಡ ಬರುತ್ತೆ. ಈಗ 2ನೇ ಹಾಳೆ ತಟ್ಟೆಗೆ ಹಾಕಿರುವುದನ್ನು ಕೂಡ ಬಿಸಿಲಲ್ಲಿ ಕೊಂಡೋಗಿ ಇಡೋಣ. ಇಷ್ಟು ಆದ ನಂತರ ಈಗ ಬಿಸಿಲಲ್ಲಿ ಒಣಗಿ ಆದ ನಂತರ 2 ದಿವಸದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ನಮ್ಮ ಅಕ್ಕಿ ಇದೆಯಲ್ಲ ಅದೇ ಥರನೇ ಬರುತ್ತೆ. ಆದರೆ ನಾವಿದನ್ನು ಬೇಯಿಸಿರೋದ್ರಿಂದ ನೋಡಿ ಈ ಥರ ಬಂದಿದೆ. ಇನ್ನಿದನ್ನು ನಾವಿನ್ನೀಗ ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ. ಅಥವಾ ನೀವು ಇದನ್ನು ಉಪ್ಪಲ್ಲಾದರೂ ಹುರ್ಕೊಳ್ಬೋದು. ಬಟ್ ನಿಮಗೆ ಕಾದ ಎಣ್ಣೆಯಲ್ಲಿ ಕರೆದಷ್ಟು ಟೇಸ್ಟ್ ಬರಲ್ಲ. ಬಟ್ ನಿಮಗೆ ಸ್ವಲ್ಪನೂ ಎಣ್ಣೆ ಅಂಶ ಹೀರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಪ್ರತಿಯೊಂದು ಅಕ್ಕಿ ಥರ ಬಿಡಿ ಬಿಡಿಯಾಗಿ ಬಂದಿದೆ. ಈಗಾಗಲೇ ನಾನು ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರ ಮೇಲೆ ನಾವಿನ್ನೀಗ ಈ ಥರ ಜಾಲರಿಯನ್ನು ಇಟ್ಕೊಳ್ಬೇಕು. ಅಥವಾ ಈ ಥರ ಸ್ಟ್ರೈನರನ್ನು ಇಟ್ಕೊಂಡ್ರೆ ಅದರ ಮೇಲಿಂದ ನಾವು ತೆಕ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಕಾಯಿಸಿದ್ದೀನಿ ಎಣ್ಣೆಯನ್ನು. ಒಂದು ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಬೇಕು. ಯಾವ ಥರ ಅರಳ್ಕೊಂಡು ಬರುತ್ತೆ ಅಂತ ನೋಡ್ಬೋದು ನೀವೀಗ. ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಈ ಥರ ಅಕ್ಕಿಯನ್ನು ಬೇಯಿಸಿದ್ದನ್ನು ಹೀಗೇ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮಂಡಕ್ಕಿಯನ್ನು ಎಷ್ಟು ಬೇಕಷ್ಟು ಹುರ್ಕೊಂಡು ತಗೊಳ್ಬೋದು. ಹಲವಾರು ವಿಡಿಯೋಸನ್ನು ನೋಡಿದ್ದೀನಿ ಮಂಡಕ್ಕಿಯನ್ನು ಮಾಡೋದನ್ನು. ಯಾವುದನ್ನು ಕೂಡ ನಾವು ಟ್ರೈ ಮಾಡಿದರೆ ಬರೋದಿಲ್ಲ ಸರಿಯಾಗಿ. ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಪಕ್ಕಾ 100% ಇದು ಫೇಲ್ ಆಗಲ್ಲ. ಅಷ್ಟು ಚೆನ್ನಾಗಿ ಮಂಡಕ್ಕಿಗಳು ರೆಡಿಯಾಗುತ್ತೆ. ಈಗ 2ನೇ ಸಲದ್ದು ಕೂಡ ಹಾಕ್ಕೊಂಡಿದ್ದೀನಿ. 3ನೇ ಸಲದ್ದು ಕೂಡ ನೋಡ್ಕೊಳ್ಬೋದು ನೀವು. ಯಾವ ಥರ ಅರಳ್ಕೊಂಡು ಬರುತ್ತೆ ಅಂತ ನೋಡ್ಬೋದು ನೀವು. ಇನ್ನು ಉರಿಯನ್ನು ಹಾಗೆಯೇ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಕರೆದು ತಗೊಳ್ಬೇಕು. ಇನ್ನು ಯಾವತ್ತಾದರೂ ಮಿರ್ಚಿ ಮಂಡಕ್ಕಿ ಅಥವಾ ನಿಮಗೆ ಮಂಡಕ್ಕಿ ಎಲ್ಲ ಮಸಾಲ ಮಂಡಕ್ಕಿ ಎಲ್ಲ ಮಾಡಬೇಕಂತಂದರೆ ಫ್ರೆಶ್ ಆಗಿ ಈ ಥರ ಹುರ್ಕೊಂಡು ತಗೊಳ್ಬೋದು. ಅಕ್ಕಿಯನ್ನು ನಾವು ಈ ಥರ ಬೇಯಿಸಿ ಒಣಗಿಸಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.